ದೇಶಗಳಿಗೆ ತಮ್ಮ ಯುದ್ಧ ನೌಕೆಗಳನ್ನ ಕಳುಹಿಸಿಕೊಡುವಂತೆ ಮನವಿ ಮಾಡಿದ್ರು. ಬ್ರಿಟನ್, ಗ್ರೀಸ್, ಫ್ರಾನ್ಸ್, ಜರ್ಮನಿ ಮತ್ತೆ ಜಪಾನ್ ನಿರಾಕರಿಸಿವೆ. ಚೀನಾ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಟ್ರಂಪ್ ಮನವಿಯನ್ನ ಈ ದೇಶಗಳು ನಿರಾಕರಿಸಿರೋದು ಅವರ ರಾಜತಾಂತ್ರಿಕ ಸೋಲಿಗೆ ದೊಡ್ಡ ಉದಾಹರಣೆ. ಇರಾನ್ 2 ಭಾರತೀಯ ಹಡಗುಗಳಿಗೆ ಅನುಮತಿಯನ್ನ ನೀಡಿದೆ. ಆದ್ರೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸ್ವತಃ ಇರಾನ್ ಎಲ್ಲಾ ಹಡಗುಗಳಿಗೆ ಅನುಮತಿಯನ್ನ ನೀಡಿಲ್ಲ ಅಂತ ಒಪ್ಕೊಂಡಿದ್ದಾರೆ. ಪ್ರತಿಯೊಂದು ಹಡಗಿಗೂ ಪ್ರತ್ಯೇಕ ಆಧಾರದ ಮೇಲೆ ಅನುಮತಿಯನ್ನ ನೀಡಲಾಗ್ತಾ ಇದೆ ಅಂತ ಹೇಳೋದು ಕೂಡ ಇಲ್ಲಿ ಗಮನಿಸಬೇಕಾದಂತ ಸಂಗತಿಯಾಗಿದೆ. ಯುದ್ಧ 3ನೇ ವಾರಕ್ಕೆ ಕಾಲಿಟ್ಟಿರುವಾಗ ವಾಸ್ತವ ಪರಿಸ್ಥಿತಿಯನ್ನ ನಿಖರವಾಗಿ ನಿರ್ಣಯಿಸೋದು ಬಹಳ ಕಷ್ಟ ಆಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯಿಂದ ತೈಲ ಮತ್ತೆ ಅನಿಲ ಪೂರೈಕೆಗೆ ಅಡ್ಡಿ ಉಂಟಾಗಿರೋದ್ರಿಂದ ಅಂತ ಎಲ್ಲಾ ದೇಶಗಳು ಯುದ್ಧ ನೌಕೆಗಳನ್ನ ಕಳಿಸೋದಿಕ್ಕೆ ಟ್ರಂಪ್ ಮನವಿ ಮಾಡಿದ್ರು. ಇಲ್ಲಿ ತಮಾಷೆ ಏನು ಅಂತ ಅಂದ್ರೆ, ಅಬ್ರಹಾಂ ಲಿಂಕನ್ ಮತ್ತೆ ಫೋರ್ಡ್ ನಂತಹ ಬೃಹತ್ ನೌಕಾಪಡೆಗಳನ್ನ ಹೊಂದಿರುವಂತಹ ಅಮೆರಿಕಾನೇ ಹಾರ್ಮುಜ್ ಅನ್ನ ಸ್ವತಃ ದಾಟೋದಿಕ್ ಸಾಧ್ಯ ಆಗ್ತಾ ಇಲ್ಲ. ತಮ್ಮದೇ ನೌಕಾಪಡೆಯೊಂದಿಗೆ ತೈಲ ಟ್ಯಾಂಕರ್ ಗಳನ್ನ ದಾಟಿಸೋದಿಕ್ ಅವ್ರಿಗೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಈಗ ಅದು ಅನೇಕ ದೇಶಗಳಿಗೆ ಯುದ್ಧ ನೌಕೆಯನ್ನ ಕಳಿಸುವಂತೆ ಒತ್ತಾಯ ಮಾಡ್ತಾ ಇದೆ. ಮಾರ್ಚ್ 7ರಂದು ಟ್ರಂಪ್ ಬ್ರಿಟನ್ ಅನ್ನ ಅಪಹಾಸ್ಯ ಮಾಡಿದ್ರು. ಬ್ರಿಟಿಷ್ ಪ್ರಧಾನಿ 2 ಯುದ್ಧ ನೌಕೆಗಳನ್ನ ಕಳಿಸ್ತಾ ಇರೋದಾಗಿ ಟ್ವೀಟ್ ಅನ್ನ ಮಾಡಿದಾಗ ಯುದ್ಧ ಗೆದ್ದ ನಂತರ ಸೇರುವಂತ ಜನರು ನಮಗೆ ಅಗತ್ಯ ಇಲ್ಲ ಅಂತ ಟ್ರಂಪ್ ಹೇಳಿದ್ರು. ಆ ರೀತಿ ನಿರಾಕರಿಸಿದ ಟ್ರಂಪ್ ಒಂದೇ ವಾರದೊಳಗೆ ಅದೇ ಬ್ರಿಟನ್ ಅನ್ನ ಹಾರ್ಮುಜ್ಗೆ ಯುದ್ಧ ನೌಕೆ ಕಳಿಸೋದಕ್ಕೆ ಕೇಳ್ಕೊಂಡ್ರು. ಆದ್ರೆ ಟ್ರಂಪ್ ಕೋರಿಕೆಗೆ ಪ್ರತಿಕ್ರಿಯೆಯಾಗಿ ಬ್ರಿಟಿಷ್ ಪ್ರಧಾನಿ ಸ್ಟಾರ್ಮರ್ ಯುದ್ಧ ನೌಕೆಗಳನ್ನ ಕಳಿಸೋದಿಲ್ಲ ಅಂತ ಹೇಳಿರೋದು ವರದಿಯಾಗಿದೆ. ಇಲ್ಲಿಯವರೆಗೆ ಟ್ರಂಪ್ ತಮ್ಮ ಮಿತ್ರ ರಾಷ್ಟ್ರಗಳಾದಂತಹ ನೆಟೋ ಸದಸ್ಯರನ್ನ ಅಪಹಾಸ್ಯ ಮಾಡ್ತಾ ಇದ್ರು. ಅವರು ತಮ್ಮ ಭದ್ರತೆಗೆ ಅಮೆರಿಕದ ಮಿಲಿಟರಿಯನ್ನ ಬಳಸ್ತಾರೆ ಮತ್ತೆ ಯಾವುದೇ ಬಾಡಿಗೆಯನ್ನ ಅವ್ರು ಪಾವತಿಸೋದಿಲ್ಲ ಅಂತ ಹೇಳಿದ್ರು. ಇವತ್ತು ಅದೇ ಟ್ರಂಪ್ ಆ ದೇಶಗಳ ಸಹಾಯವನ್ನ ಕೇಳಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ. ಮತ್ತೆ ಅವು ಹಿಂದೆ ಸರಿತಾ ಇವೆ. ಹಾಗೆ ಇದರ ನಡುವೆ ಅವರು ಈಗಾಗಲೇ ಇರಾನ್ನ 100% ಮಿಲಿಟರಿ ಸಾಮರ್ಥ್ಯವನ್ನ ನಾಶ ಪಡಿಸಿದೀವಿ ಅಂತ ಹೇಳ್ಕೊಳ್ಳೋದನ್ನ ನಿಲ್ಸಿಲ್ಲ. ನಾನು 7 ದೇಶಗಳನ್ನ ಕೇಳ್ಕೊಂಡಿದ್ದೀನಿ ಅಂತ ಅವರು ಯಾವುದೇ ದೇಶದ ಹೆಸರನ್ನ ಉಲ್ಲೇಖ ಮಾಡದೇನೆ ಹೇಳಿದ್ದಾರೆ. ಅಮೆರಿಕ ಈ ಪ್ರದೇಶದ ಮೇಲೆ ಅವಲಂಬಿತ ಆಗಿಲ್ಲ. ಅಮೆರಿಕಕ್ಕೆ ಹಾರ್ಮುಜ್ನ ತೈಲದ ಕೇವಲ 1% ಮಾತ್ರನೇ ಬೇಕು. ಆದ್ರೆ ಚೀನಾದಂತಹ ದೇಶಗಳು ಅಲ್ಲಿಂದ 90% ತೈಲ ಪಡೆಯುತ್ತವೆ ಅಂತ ಹೇಳಿದ್ದಾರೆ. ಹಾರ್ಮುಜ್ ಅನ್ನು ರಕ್ಷಿಸುವಲ್ಲಿ ಇತರ ದೇಶಗಳು ಸೇರಿದ್ರೆ ಒಳ್ಳೆಯದು ಅಂತ ಅವ್ರು ಹೇಳಿದ್ದಾರೆ. 2 ವಾರಗಳಿಂದನೂ ಟ್ರಂಪ್ ಇರಾನ್ ಅನ್ನ ಸೋಲಿಸಿದ್ದೀನಿ ಅಂತ ಪದೇ ಪದೇ ಹೇಳ್ಕೊಂಡಿದ್ದಾರೆ. ಆದ್ರೂ ಶತ್ರುವಿನ ಜಲಪ್ರದೇಶದಲ್ಲಿ ಕಾಲಿಡೋದಿಕ್ಕೂ ಕೂಡ ಅವರಿಗೆ ಧೈರ್ಯ ಇಲ್ಲ. ಟ್ರಂಪ್ 2 ವಾರಗಳಿಂದ ಮನವಿ ಮಾಡ್ತಾ ಇದ್ರು ಕೂಡ ಯಾವುದೇ ದೇಶ ಯುದ್ಧ ನೌಕೆ ಕಳಿಸುವಂತ ಒಂದು ಭರವಸೆಯನ್ನ ನೀಡಿಲ್ಲ. ವಾಣಿಜ್ಯ ಹಡಗುಗಳು ಹಾರ್ಮುಜ್ ಅನ್ನ ಪ್ರವೇಶ ಮಾಡೋದಕ್ಕೆ ಅನುಮತಿ ನೀಡುವಂತಹ ಯೋಜನೆ ಕಾರ್ಯಗತಗೊಳಿಸೋದಕ್ಕೆ ಹಲವು ವಾರಗಳು ಬೇಕಾಗಬಹುದು ಅಂತ ಅಮೆರಿಕನ್ ಪತ್ರಿಕೆಗಳು ವರದಿ ಮಾಡ್ತಾ ಇವೆ. ಜಪಾನ್ ಪ್ರಸ್ತುತ ಹಡಗುಗಳನ್ನ ಕಳಿಸುವಂತ ಯಾವುದೇ ಯೋಜನೆಗಳಿಲ್ಲ ಅಂತ ಹೇಳಿದೆ. ಕಾನೂನು ಚೌಕಟ್ಟಿನೊಳಗೆ ಜಪಾನ್ ಸ್ವತಂತ್ರವಾಗಿ ಏನ್ ಮಾಡಬಹುದು ಅನ್ನೋದನ್ನ ಪರಿಶೀಲಿಸ್ತಾ ಇದ್ದೀವಿ ಅಂತ ಅದು ಹೇಳಿದೆ. ಆಸ್ಟ್ರೇಲಿಯಾ ಕೂಡ ಹಡಗನ್ನ ಕಳಿಸೋದಕ್ಕೆ ನಿರಾಕರಿಸಿದೆ. ಇದು ಎಷ್ಟು ಮುಖ್ಯ ಅನ್ನೋದು ನಮಗೆ ಅರ್ಥ ಆಗಿದೆ, ಆದ್ರೆ ನಾವು ಇದರಲ್ಲಿ ಭಾಗವಹಿಸೋದಿಲ್ಲ ಅಂತ ಅದು ಹೇಳಿದೆ. ದಕ್ಷಿಣ ಕೊರಿಯಾ ಕೂಡ ಇದನ್ನ ಮುಂದೂಡಿದೆ. ಎಚ್ಚರಿಕೆಯಿಂದ ಇದನ್ನ ಪರಿಶೀಲಿಸಿದ ನಂತರನೇ ನಾವು ನಿರ್ಧಾರವನ್ನ ತೆಗೆದುಕೊಳ್ಳೋದಾಗ ಅದು ಹೇಳಿದೆ. ಫ್ರಾನ್ಸ್ ಮತ್ತೆ ಇಟಲಿ ತಮ್ಮ ಹಡಗುಗಳ ಸುರಕ್ಷತೆಗಾಗಿ ಇರಾನ್ ಜೊತೆ ಮಾತಾಡ್ತಾ ಇವೆ. ಟ್ರಂಪ್ ಬೇಡಿಕೆ ಕುರಿತು ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರನ್ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಸಂಘರ್ಷ ಸ್ಥಿರವಾದ್ರೆ ರಕ್ಷಣೆಗೆ ತಮ್ಮ ಹಡಗುಗಳನ್ನ ಕಳಿಸಬಹುದು ಅಂತ ಮ್ಯಾಕ್ರನ್ ಈ ಹಿಂದೆ ಹೇಳಿದ್ರು. ಆದ್ರೂ ಫ್ರಾನ್ಸ್ ರಕ್ಷಣಾ ಸಚಿವರು ಅಂಥ ಯಾವುದೇ ಸಾಧ್ಯತೆಯನ್ನ ನಿರಾಕರಿಸಿದ್ದಾರೆ. ಹಾರ್ಮುಜ್ ವಿಚಾರದಲ್ಲಿ ಟ್ರಂಪ್ ನಷ್ಟದಲ್ಲಿರೋ ಹಾಗೆ ಕಾಣ್ತಾ ಇದೆ. ಈಗ ಮೊದಲು ತಮ್ಮ ನೌಕಾಪಡೆ ತೈಲ ಟ್ಯಾಂಕರ್ಗಳಿಗೆ ಬೆಂಗಾವಲನ್ನ ನೀಡ್ತೀನಿ ಅಂತ ಅವ್ರು ಹೇಳಿದ್ರು. ಆದ್ರೂ ಯಾವುದೇ ಹಡಗು ಮಾಲೀಕರು ಈ ಒಂದು ಖಾತ್ರಿಯನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ವಿವಿಧ ದೇಶಗಳಲ್ಲಿ ಪೆಟ್ರೋಲ್ ಪಂಪ್ಗಳಲ್ಲಿ ಸಾಲುಗಳು ಉದ್ದ ಆಗ್ತಾ ಇವೆ. ಎಲ್ಲಿಯೂ ಸಿಲಿಂಡರ್ ಕೊರತೆ ಇಲ್ಲ ಅಂತ ಸರ್ಕಾರ ಹೇಳ್ಕೊಂಡ್ರು ಅಂಥ ವರದಿಗಳು ಬರ್ತಾನೆ ಇವೆ. ಜನರು ಸಿಲಿಂಡರ್ಗಳಿಗಾಗಿ ಸಾಲುಗಟ್ಟಿ ನಿಂತ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಕ್ಯಾಂಟೀನ್ಗಳಲ್ಲಿ ಮೆನುಗಳನ್ನೇ ಕಡಿತಗೊಳಿಸ್ತಾ ಇವೆ. LPG ತುಂಬಿಕೊಂಡು 2 ಭಾರತೀಯ ಹಡಗುಗಳು ಹಾರ್ಮುಜ್ನಿಂದ ಹೊರಟಿವೆ. ಬಹುಶಃ ಇದಕ್ಕಾಗಿನೇ ಈಗ ಭಾರತ ಇರಾನ್ನೊಂದಿಗೆ ಮಾತುಕತೆ ನಡೆಸುವಂತ ಹಾದಿಯನ್ನು ಹಿಡಿದಿದೆ. ಕಳೆದ 1.5 ವರ್ಷದಿಂದ ಟ್ರಂಪ್ರ ಸುಂಕಗಳು ಭಾರತದ ವಿವಿಧ ವಲಯಗಳಿಗೆ ಶತಕೋಟಿ ರೂಪಾಯಿಗಳ ನಷ್ಟ ಉಂಟು ಮಾಡಿವೆ. ಈಗ ಸಾಮಾನ್ಯ ಜನರು ಸಿಲಿಂಡರ್ಗಳಿಗಾಗಿ ಸಾಲಿನಲ್ಲಿ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ವಾಣಿಜ್ಯ ಸಿಲಿಂಡರ್ಗಳ ಲಭ್ಯತೆ ಇಲ್ಲದ ಕಾರಣ ಅಂಗಡಿಗಳು ಮುಚ್ಚುತ್ತಾ ಇವೆ. ಆದ್ರೆ ನಮ್ಮ ಪೆಟ್ರೋಲ್ ಪಂಪ್ಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಯಾವುದೇ ಡ್ರೈ ಔಟ್ಗಳು ವರದಿಯಾಗಿಲ್ಲ. ಭಾರತ ಇರಾನ್ನೊಂದಿಗೆ ಮಾತುಕತೆಗಳನ್ನ ಪ್ರಾರಂಭ ಮಾಡಿದೆ. ಈಗ ಎಲ್ಲ ಹಡಗುಗಳು ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗೋದಕ್ಕೆ ಅನುಮತಿಯನ್ನ ಪಡೆದಿಲ್ಲ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ಅಂದ್ರೆ ಭಾರತ ಒಂದೇ ಮಾತುಕತೆಯಲ್ಲಿ ಎಲ್ಲಾ ಹಡಗುಗಳಿಗೆ ಅನುಮತಿಯನ್ನ ಕೋರಿರಬಹುದು, ಆದ್ರೆ ಇರಾನ್ ಇದನ್ನ ನಿರಾಕರಿಸಿದೆ ಅನ್ನೋದನ್ನ ಇದು ಸೂಚಿಸುತ್ತೆ ಅಂತ ಈಗ ವಿಶ್ಲೇಷಿಸಲಾಗಿದೆ. ಪ್ರತಿ ಹಡಗಿಗೂ ಪ್ರತ್ಯೇಕ ಮಾತುಕತೆಯನ್ನ ನಡೆಸಲಾಗುತ್ತೆ, ಮತ್ತೆ ಭಾರತ ಪ್ರಸ್ತುತ ಮಾತುಕತೆ ನಡೆಸ್ತಾ ಇದೆ ಅಂತ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಇರಾನ್ ಭಾರತ ಸರ್ಕಾರಕ್ಕೆ ಹೊಡೆತ ನೀಡಿದ್ರು
ಜನರ ಕಷ್ಟಗಳನ್ನ ಗಮನದಲ್ಲಿಟ್ಕೊಂಡು ಕೆಲವು ಹಡಗುಗಳಿಗೆ ಅನುಮತಿಯನ್ನ ನೀಡಿರೋ ಹಾಗಿದೆ. ಇನ್ನು ಭಾರತದಲ್ಲಿನ ಇರಾನ್ ಪ್ರತಿನಿಧಿ ಭಾರತದ ಜನರು ಇರಾನ್ ಅನ್ನ ಬೆಂಬಲಿಸ್ತಾರೆ, ಅದಕ್ಕಾಗಿ ಹಡಗುಗಳಿಗೆ ಹಾರ್ಮುಜ್ ಮೂಲಕ ಹಾದು ಹೋಗೋದಕ್ಕೆ ಅನುಮತಿಯನ್ನ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಎಸ್ ಜೈಶಂಕರ್ ಭಾರತ ಹಾರ್ಮುಜ್ಗೆ ಯುದ್ಧ ನೌಕೆಗಳನ್ನ ಕಳಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆ ರೀತಿ ಮಾಡೋದ್ರಿಂದ ಸಂಘರ್ಷಕ್ಕೆ ಸೇರೋದೇ ಆಗತ್ತೆ. ಯುದ್ಧ ಇಲ್ಲದೆ ಇರಾನ್ನೊಂದಿಗೆ ಮಾತುಕತೆ ಮಾರ್ಗ ಕಂಡುಕೊಳ್ಬಹುದು ಅನ್ನೋದಾದ್ರೆ ಯುದ್ಧ ನೌಕೆಗಳನ್ನ ಯಾಕೆ ಕಳಿಸಬೇಕು ಅಂತ ಇತರ ದೇಶಗಳು ಕೂಡ ಯೋಚನೆ ಮಾಡಬಹುದು. ಹಲವಾರು ದೇಶಗಳ ನೌಕಾಪಡೆಗಳು ಹಾರ್ಮುಜ್ ಮೂಲಕ ಹಾದು ಹೋದ್ರೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಟ್ರಂಪ್ ಊಹೆ ಮಾಡ್ತಾ ಇದ್ದಾರಾ? ಇರಾನ್ ಅಮೆರಿಕದ ಸೈನಿಕರು ನೆಲೆಸಿರುವಂತಹ ಎಲ್ಲಾ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡಿದೆ. ಹಾಗಾದ್ರೆ ಹಾರ್ಮುಜ್ ಮೂಲಕ ಹಾದು ಹೋಗುವಂತ ಯುದ್ಧ ನೌಕೆಗಳ ಮೇಲೆ ಅದು ಯಾಕೆ ದಾಳಿ ಮಾಡೋದಿಲ್ಲ? ಟ್ರಂಪ್ ಭಾರತದ ಬಗ್ಗೆ ಏನನ್ನೂ ಹೇಳಲಿಲ್ಲ, ಆದ್ರೆ ಭಾರತ ಯುದ್ಧ ನೌಕೆಗಳ ಬದಲಿಗೆ ಮಾತುಕತೆ ಮಾರ್ಗವನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡಿದೆ. ರಷ್ಯಾ ಮತ್ತೆ ಚೀನಾದ ಪಾತ್ರ ಏನು ಅನ್ನೋದ್ರ ಕುರಿತು ವಿಶ್ಲೇಷಣೆಗಳು ಬರ್ತಾ ಇವೆ. ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಎರಡೂ ದೇಶಗಳು ಇರಾನ್ಗೆ ಮಿಲಿಟರಿ ನೆರವನ್ನ ನೀಡ್ತಾ ಇವೆ ಅಂತ ಅವ್ರು ಹೇಳಿದ್ದಾರೆ. ರಷ್ಯಾ ಮತ್ತೆ ಚೀನಾ ಇರಾನ್ಗೆ ವಿವಿಧ ರೀತಿಯಲ್ಲಿ ಸಹಾಯವನ್ನ ಮಾಡ್ತಾ ಇವೆ ಅಂತ ಅಮೆರಿಕನ್ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ವಾಲ್ ಸ್ಟ್ರೀಟ್ ಜರ್ನಲ್ ಮತ್ತೆ CNN ವರದಿಗಳ ಪ್ರಕಾರ ರಷ್ಯಾ US ಪಡೆಗಳು ಮತ್ತೆ ನೆಲೆಗಳ ಕುರಿತು ಇರಾನ್ಗೆ ಗುಪ್ತಚರ ಮಾಹಿತಿಯನ್ನು ಒದಗಿಸ್ತಾ ಇದೆ ಅಂತ ಹೇಳಲಾಗಿದೆ. ಇದರಲ್ಲಿ ಹಡಗುಗಳು ಮತ್ತೆ ವಿಮಾನಗಳ ಮಾಹಿತಿ ಕೂಡ ಸೇರಿದೆ. ಈ ಯುದ್ಧದಲ್ಲಿ ರಷ್ಯಾದ ಪಾಲ್ಗೊಳ್ಳುವಿಕೆಯ ಬಗ್ಗೆ ಸುಳಿವುಗಳು ದೊರೆತಿವೆ ಅಂತ ಗುಪ್ತಚರ ಮೂಲಗಳು ನಂಬುತ್ತವೆ. ಅಮೆರಿಕ ಇರಾನ್ ಮೇಲೆ ಯಾಕೆ ದಾಳಿ ಮಾಡಿದೆ ಅನ್ನೋದನ್ನ ಟ್ರಂಪ್ ಇನ್ನೂ ಕೂಡ ಸ್ಪಷ್ಟವಾಗಿ ವಿವರಿಸಿಲ್ಲ ಅಂತ ವರದಿಗಳು ಸೂಚಿಸ್ತವೆ. ನ್ಯೂಯಾರ್ಕ್ ಟೈಮ್ಸ್, ವಾಲ್ ಸ್ಟ್ರೀಟ್ ಜರ್ನಲ್ ಮುಂತಾದ ಪತ್ರಿಕೆಗಳು ಮತ್ತೆ ಮಾಧ್ಯಮಗಳು ಈ ಯುದ್ಧದಲ್ಲಿ ನಾವು ಸೋಲ್ಬೇಕು ಅಂತ ಬಯಸ್ತಾ ಇವೆ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಯುದ್ಧದ ಸಮಯದಲ್ಲಿ ನಾಯಕರ ಹೇಳಿಕೆಗಳು ಯಾವುದೇ ಸ್ಪಷ್ಟತೆಯನ್ನ ನೀಡೋದಿಲ್ಲ. ಇರಾನ್ ಕದನ ವಿರಾಮಕ್ಕಾಗಿ ಮಾತುಕತೆಯನ್ನ ನಡೆಸೋದಕ್ಕೆ ಬಯಸುತ್ತೆ ಅಂತ ಟ್ರಂಪ್ ಹೇಳ್ತಾರೆ. ಆದ್ರೆ ಇರಾನ್ ವಿದೇಶಾಂಗ ಸಚಿವರು ಅಂತ ಯಾವುದೇ ಬೇಡಿಕೆಯನ್ನ ಇಟ್ಟೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಈ ನಡುವೆ ಟ್ರಂಪ್ ಇತರ ದೇಶಗಳು ಯುದ್ಧ ನೌಕೆಗಳನ್ನ ಕಳಿಸುವಂತೆ ಮನವಿ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಇಲ್ಲಿ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇರೋ ಹಾಗೆ ಎಲ್ಲಾ ರೀತಿಯಲ್ಲೂ ಮಾಹಿತಿಗಳನ್ನ ನಿಗ್ರಹಿಸಲಾಗ್ತಾ ಇದೆ. ನೇತನ್ಯಾಹು ತಪ್ಪಿಸಿಕೊಳ್ಳುವಂತಹ ವದಂತಿಗಳು ಹರಡ್ತಾನೆ ಇವೆ. ಇದನ್ನ ಇಸ್ರೇಲ್ ನಿರಾಕರಿಸಿದೆ. ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಗಾಯಗೊಂಡಿದ್ದಾರೆ ಅನ್ನುವಂಥ ವರದಿಗಳು ಕೂಡ ಬಂದವು. ಅದನ್ನು ಕೂಡ ಇರಾನ್ ನಿರಾಕರಿಸಿದೆ. ಇರಾನ್ ಕೂಡ ಭೀಕರ ಪರಿಸ್ಥಿತಿಯಲ್ಲಿದೆ. ಈಗ ನಿರಂತರ ಬಾಂಬ್ ದಾಳಿಗೆ ಒಳಗಾಗ್ತಾ ಇರುವಂತಹ ದೇಶ ದುರ್ಬಲ ಆಗ್ತಾ ಇದೆ. ಅಮೆರಿಕ ಮತ್ತೆ ಚಾಬಹಾರ್ ಬಂದರಿನ ಮೇಲೆ ದಾಳಿ ಮಾಡಿದೆ ಅನ್ನುವಂಥ ವರದಿಗಳಿವೆ. ಭಾರತ ಅಲ್ಲಿ ಗಮನಾರ್ಹ ಹೂಡಿಕೆಗಳನ್ನ ಮಾಡಿರೋದ್ರಿಂದ ಈ ಹಾನಿ ಭಾರತದ ಮೇಲೂ ಕೂಡ ಪರಿಣಾಮ ಬೀರಬಹುದು. ಈ ಯುದ್ಧದ ಪರಿಣಾಮವಾಗಿ ಉಂಟಾಗುವಂತಹ ಇಂಧನ ಬಿಕ್ಕಟ್ಟು ಮತ್ತೆ ಅದರ ನಂತರದ ನಿರಾಶ್ರಿತರ ಬಿಕ್ಕಟ್ಟು ಯುರೋಪಿನ ಮೇಲೆ ಬೀಳುತ್ತೆ. ಕಳೆದ ವಾರದವರೆಗೆ ಟ್ರಂಪ್ ದಾಳಿಯನ್ನ ಬೆಂಬಲಿಸಿದಂತಹ ಜರ್ಮನ್ ಚಾನ್ಸಲರ್ ಈಗ ವಿಭಿನ್ನ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಯುದ್ಧ ಜರ್ಮನಿಯಲ್ಲಿ ಇಂಧನ ಬೆಲೆಗಳನ್ನ ಹೆಚ್ಚು ಮಾಡ್ತಾ ಇದೆ. ಯುರೋಪಿಗೆ ದೊಡ್ಡ ಪ್ರಮಾಣದ ವಲಸೆ ಸಾಧ್ಯತೆ ಇದೆ. ಈ ಒಂದು ದಾಳಿಯಿಂದ ಚೇತರಿಸಿಕೊಳ್ಳೋದಕ್ಕೆ ಯಾವುದೇ ಸ್ಪಷ್ಟ ತಂತ್ರ ಇಸ್ರೇಲ್ ಮತ್ತೆ ಅಮೆರಿಕ ಬಳಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಇಸ್ರೇಲ್ ಲೆಬನಾನ್ನಲ್ಲಿ ಪ್ರಮುಖ ಕಾರ್ಯಾಚರಣೆಗೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಲೆಬನಾನ್ನಲ್ಲಿರುವಂತಹ ಯುನೈಟೆಡ್ ನೇಷನ್ಸ್ ಫ್ರಾಂಟಿಯರ್ ಫೋರ್ಸ್ ಪಡೆಗಳು ಗುಂಡಿನ ದಾಳಿಗೆ ಒಳಗಾದವು. ಲೆಬನಾನ್ನ ವಿದೇಶಾಂಗ ಸಚಿವಾಲಯ ಇದನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ನಿರ್ಣಯಗಳ ಉಲ್ಲಂಘನೆ ಅಂತ ಕರೆದಿದೆ. ಮುಂಬರುವ ವಾರಗಳಲ್ಲಿ ಗಲ್ಫ್ ರಾಷ್ಟ್ರಗಳು ಕೂಡ ಯುದ್ಧಕ್ಕೆ ಸೇರುವಂತಹ ಸಾಧ್ಯತೆ ಇದೆ ಅಂತ ಪಾಶ್ಚಿಮಾತ್ಯ ಮಾಧ್ಯಮಗಳು ಸೂಚಿಸ್ತಾ ಇವೆ. ಇಲ್ಲಿಯವರೆಗೆ ಮಿತ್ರ ರಾಷ್ಟ್ರಗಳು ಅಮೆರಿಕದೊಂದಿಗೆ ಸೇರ್ಕೊಂಡಿಲ್ಲ. ಯುದ್ಧದ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಈ ನಡುವೆ ಇರಾನ್ ತನ್ನ ನಷ್ಟಗಳನ್ನ ಎಷ್ಟು ಕಾಲ ಅಂತ ತಡೆದುಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೇ ಈಗಿನ ದೊಡ್ಡ ಪ್ರಶ್ನೆ ಆಗಿದೆ. ವೀಕ್ಷಕರ ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.